ನಮಸ್ಕಾರ ನ್ಯೂಸ್ ಅಟ್ 3 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಜೀವ ತೆಗೆದ ಅಂಡರ್ ಪಾಸ್ ಸ್ಥಿತಿಗತಿ ಹೇಗಿದೆ? ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಬೇಕು? ಬೆಂಗಳೂರಲ್ಲಿ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಅಂಡರ್ ಪಾಸ್ ಫೇಲ್. ಬಲಿಗಾಗಿ ರೆಡಿಯಾಗಿವೆ ಅಂಡರ್ ಪಾಸ್ಗಳು. ಸಾವಿಗೆ ಸಿಟಿ ಸ್ಕೈವಾಕ್ಗಳು. ಕಸ, ಕೊಳಕು ನೀರು, ಕಿಲ್ಲರ್ ಬಿಬಿಎಂಪಿ ತೋರಿಸ್ತಾನೆ ಇದ್ವಿ ನಿಮ್ಗೆ ನಿನ್ನೆ ಮಧ್ಯಾಹ್ನದಿಂದ. ಯಾವ ಕಾರಣಕ್ಕೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ನಿನ್ನೆ ಒಬ್ಬಳು 14 ವರ್ಷದ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ಲು. ಯಾಕಂದ್ರೆ ಅಂಡರ್ ಪಾಸ್ ನಲ್ಲಿ ನೀರಿದ್ದಂತ ಹಿನ್ನೆಲೆಯಲ್ಲಿ, ಗಬ್ಬು ನಾರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅಲ್ಲಿ ರೋಡ್ ಕ್ರಾಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒನ್ ಆಫ್ ದಿ ಮೋಸ್ಟ್ ಬಿಸಿಯೆಸ್ಟ್ ರೋಡ್ ಅದು. ಆ ಒಂದು ರೋಡ್ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಇದೇ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಓಡಿಸುವಂತಹ ಬಿಬಿಎಂಪಿಯ ಕಸದ ಲಾರಿ ಹತ್ತಿತ್ತು. ಬೆಂಗಳೂರಿನ ಅದ್ವಾನ ಅಂಡರ್ ಪಾಸ್ಗೆ ಬಾಲಕಿ ಬಲಿಯಾದ್ಲು. ಬಿಬಿಎಂಪಿ ಎಡವಟ್ಟು ಬಗ್ಗೆ ಬ್ರೇಕ್ ಮಾಡಿತ್ತು ನ್ಯೂಸ್ 18 ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ವಿ, ಅಲ್ಲಿನ ಶಾಸಕರನ್ನ ಮಾತನಾಡಿಸಿದ್ವಿ. ನಿನ್ನೆ ಮಧ್ಯಾಹ್ನವೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆ ಒಂದು ಘಟನೆ ಆಗ್ತಿದ್ದ ಹಾಗೆ ನಿರಂತರವಾಗಿ ಅದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಅಂಡರ್ ಪಾಸ್ಗಳ ಸ್ಥಿತಿಗತಿ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೇವೆ ಇವತ್ತು. ಜನ ಸ್ಕೈ ವಾಕ್ ಅಂಡರ್ ಪಾಸ್ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಅದು ಹಳ್ಳ ಹಿಡಿದಿದೆ, ಯಾವ ರೀತಿಯ ಗಬ್ಬು ನಾರ್ತಾ ಇದೆ ಅಂಡರ್ ಪಾಸ್ಗಳಲ್ಲಿ, ಎಂತ ವ್ಯವಸ್ಥೆ ಇದೆ, ಬಿಬಿಎಂಪಿಯ ನಿರ್ವಹಣೆ ಯಾವ ರೀತಿಯಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ತೋರಿಸ್ತಾ ಇದೀವಿ. ಬೆಂಗಳೂರಿನಲ್ಲಿ 19 ಅಂಡರ್ ಪಾಸ್ಗಳಿದಾವೆ, 48 ಸ್ಕೈ ವಾಕ್ಗಳಿದಾವೆ. ಅಂಡರ್ ಪಾಸ್ ಸ್ಕೈವಾಕ್ಗಳ ನಿರ್ವಹಣೆ ಸ್ಥಿತಿಗತಿಯ ಸತ್ಯ ದರ್ಶನವನ್ನ ನ್ಯೂಸ್ 18 ಬೆಳಿಗ್ಗೆಯಿಂದ ಮಾಡ್ತಾ ಇದೆ. ಅಟ್ಲೀಸ್ಟ್ ಈ ಒಂದು ಮುಖಾಂತರನಾದ್ರೂ ನಿದ್ದೆಯಲ್ಲಿರುವಂತ ಬಿಬಿಎಂಪಿ ದಪ್ಪ ಚರ್ಮದ ಅಧಿಕಾರಿಗಳು, ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯ. ಮತ್ತೊಂದು ಈ ರೀತಿಯಾಗಿ ಸಾವು ಸಂಭವಿಸಬಾರದು ಅನ್ನುವ ಕಾರಣಕ್ಕೋಸ್ಕರ ತೋರಿಸ್ತಾ ಇದೀವಿ ನಿರಂತರವಾಗಿ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಬಿಬಿಎಂಪಿ. ಯಾಕೆಂದ್ರೆ ಹೈಕೋರ್ಟ್ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಚೀಮಾರಿ ಹಾಕಿದೆ ರಸ್ತೆ ಗುಂಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ವಿಚಾರದಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಳ್ತಾನೆ ಬರ್ತಾ ಇದೆ ಬಿಬಿಎಂಪಿ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಬೇರೆಯವ್ರ ಮಕ್ಕಳು ಸಾಯ್ಲಿ ಅನ್ನೋದನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದಾರಲ್ಲ. ಸೊ ಹೀಗಾಗಿ ಎಚ್ಚೆತ್ಕೊಂಡು ಸರಿ ಮಾಡ್ಲಿ, ಎಲ್ಲೆಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಮಾಡ್ಲಿ ಅಂತ. ಸುರಂಗ ಮಾರ್ಗಗಳು, ಸ್ಕೈವಾಕ್ಗಳು ಸುರಕ್ಷಿತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಇತ್ತು ಜನರಿಗೆ. ಸಹಜವಾಗಿ ಬೆಂಗಳೂರಿನಲ್ಲಿರುವಂಥವ್ರಿಗೆ ಗೊತ್ತಿದೆ ಯಾವ್ಯಾವ ರೀತಿಯಾಗಿದೆ ಅಂಡರ್ ಪಾಸ್ಗಳು ಅಂತ. ಅಂಡರ್ ಪಾಸ್ ಅನ್ನ ಯೂಸ್ ಮಾಡುವಂಥವ್ರಿಗೆ ಮಳೆ ನೀರು ಹೊರಬಿಡ್ಲಿಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಅದ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ, ಯಾವ್ಯಾವ ಅಂಡರ್ ಪಾಸ್ ನ ಸ್ಥಿತಿ ಹೇಗಿದೆ, ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಬೆಳಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದೀವಿ.